ಎಲ್ರಿಗೂ ನಮಸ್ತೆ. ವಯಸ್ಸು 90 ವರ್ಷ, ಇವತ್ತರೆಗೂ ಮಾತ್ರೆ ತಿಂದಿಲ್ಲ, ಆಸ್ಪತ್ರೆಗೆ ಹೋಗಿಲ್ಲ, ಗಟ್ಟಿಮುಟ್ಟಾಗವ್ರೆ. ನಂಬ್ತೀರಾ? ಹೌದು, ಬಾಗಿಲು ಕೊಟ್ಟವರು ಆಟೋ ಹತ್ತಿದ್ರು, ಹಳ್ಳಿಯವ್ರು ಯಾರೇ ಆಟೋ ಹತ್ತಿದ್ರು ಮಾತಾಡ್ಸ್ತಾರೆ ನಮ್ಮನ್ನು, ಹೆಂಗಿದ್ದೀರಾ ಏನು ಅಂತ. ಇವ್ರು ಮಾತಾಡ್ತಾ ಇರೋದು, ಇವರು ಬೆಂಗಳೂರಿಗೆ ಮೊದಲನೇ ಸತಿ ಬಂದಿರೋದು, ಜೀವಮಾನದಲ್ಲೇ ಮೊದಲನೇ ಸತಿ ಬಂದಿರೋದು. ಮಗ ಬೆಂಗಳೂರಲ್ಲಿ ಕೆಲಸ ಮಾಡ್ತಿರೋದು, ಲವ್ ಮಾಡಿ ಮದುವೆ ಆಗಿರೋದು, ಸೊಸೈಟಿ ಡೆಲಿವರಿ ಆಗೈತೆ, ಮಗುನ ನೋಡೋಕೆ ಬಂದವ್ರೆ. ಈ ಗ್ಯಾಪಲ್ಲಿ ಮಗ ಬೆಂಗಳೂರೆಲ್ಲ ತೋರಿಸಿ ಊರಿಗೆ ಕಳ್ಸ್ಕೊಡ್ಬೇಕಾದ್ರೆ ನಾನು ಆಟೋ ಸಿಕ್ತು. ಅವ್ರೊಂದು ಪ್ರಶ್ನೆ ಕೇಳಿದ್ರು, ಬೆಂಗಳೂರಲ್ಲಿ ಏನು ಜಾಸ್ತಿ ಐತೆ ಅಂತ. ನಾನು ಜನಸಂಖ್ಯೆ ಮೇಡಮ್, ಅದು ಬಿಟ್ಟರೆ ಅಪಾರ್ಟ್ಮೆಂಟು, ಬಿಲ್ಡಿಂಗ್ಗಳು, ಅದು ಬಿಟ್ಟರೆ ಈ ಹೋಟ್ಲುಗಳು ಮೇಡಮ್, ರೋಡ್ ಹತ್ತತ್ತು ಹೋಟ್ಲು. ಅವ್ರು ಹೇಳ್ರೆ ದವಾಖಾನೆಗಳು, ಮೆಡಿಕಲ್ಗಳು ಅಂದರು. ಅವ್ರು ಹೇಳಿದ ತಕ್ಷಣ ಅಕ್ಕಪಕ್ಕ ನೋಡ್ತಾ ಇದ್ದೀನಿ, ರಸ್ತೆಯಲ್ಲೂ 7-8 ಮೆಡಿಕಲು, 4-5 ಕ್ಲಿನಿಕ್ಕು, 3-4 ಆಸ್ಪತ್ರೆಗಳು. ಶಾಕ್ ಆಯಿತು. ಹೌದು ಮೇಡಮ್, ನೀವು ಹೇಳಿದ ಮತ್ತು ನಿಜ ಅಂತ. ಹೌದು, ನಮ್ಮ ಮಗ ಡೆಲಿವರಿಗೆ 2.5 ಲಕ್ಷ ಖರ್ಚು ಮಾಡವನೆ. ಏನು ಪ್ರಯೋಜನ? ದುಡಿದೆಲ್ಲ ಆಸ್ಪತ್ರೆ ಆಗ್ತವನೆ. ನಮ್ಮೂರಲ್ಲಿ ದವಾಖಾನೆ ಐತೆ, ಊರಿಗೆ ಒಂದೇ ಇರೋದು, ಊರಿಗೆ ಹತ್ತಲ್ಲ. ನಾವು 5 ವರ್ಷಕ್ಕೋ 10 ವರ್ಷಕ್ಕೋ ಹೋಗ್ತೀವಿ ಆಸ್ಪತ್ರೆಗೆ. ಅದು ಬಿಟ್ಟರೆ ಹೆರಿಗೆ ಟೈಮಲ್ಲಿ ಹೋಗ್ತೀವಿ. ನಮ್ಮ ಅವ್ವ ಅಂದ, ಅವ್ರ ತಾಯಿ 80 ವರ್ಷ, ಇನ್ನೂ ಆರಾಮಾಗವ್ರೆ. ಒಂದು ಗುಳಿಗೆ ತಿಂದಿಲ್ವಂತೆ, ಒಂದು ಮಾತ್ರೆ ತಿಂದಿಲ್ವಂತೆ. ಅವ್ರ ತಂದೆ 88-90 ವರ್ಷ ಅಂತೆ. ಇವತ್ತವ್ರಿಗೆ ಯಾವ ಆಸ್ಪತ್ರೆಗೆ ಹೋಗಿಲ್ಲ, ಗಟ್ಟಿಮುಟ್ಟಾಗವ್ರೆ. ಬೆನ್ನು ಕೂಡ ಗುಣ ಆಗಿಲ್ವಂತೆ. ಫುಲ್ ಸಪೋರ್ಟ್ ಇದೆ, ಒಬ್ಬರೇ ಒಳ್ಳೆ ಫಿಟ್ಟಾಗಿ ಓಡಾಡ್ತಾವ್ರಂತೆ. ಇವ್ರು ನೋಡೋಕ್ಕೆ ಒಂದು 60-70 ವರ್ಷ ಇದ್ದಂಗೆ ಅವರೇ, ಒಳ್ಳೆ ಸ್ಪೋರ್ಟ್ಸ್ ಹುಡುಗಿ ಇದ್ದಂಗೆ ಅವ್ರೆ, ಗಟ್ಟಿಮುಟ್ಟಾಗಿ. ವಾಯ್ಸ್ ಹಂಗೆ ಐತೆ, ಧ್ವನಿ. ಮತ್ತು ಇಷ್ಟೆಲ್ಲ ಖರ್ಚಿದ್ದು ಬೆಂಗಳೂರಲ್ಲಿ ಏನು ಜೀವನ ಮಾಡ್ತೀರಂತ ನನಗೆ ಕೇಳಿದ್ರು. ಏನು ಹೇಳೋಣ? ಅವ್ರು ಹೇಳಿದ ಮಾತು ನಿಜ. ಯಾಕಂದ್ರೆ ಅವ್ರು ತಿನ್ನೋದು ರೊಟ್ಟಿ, ಕೆಲಸ ಮಾಡೋದು ಭೂಮಿ ತಾಯಿ, ವ್ಯವಸಾಯ. ಆದರೆ ನಾವಿಲ್ಲಿ ಬೆಂಗಳೂರಲ್ಲಿ ಪಿಜ್ಜಾ, ಬರ್ಗರ್, ದೋಸೆ, ವೆರೈಟಿ ದೋಸೆ, ಆ ದೋಸೆ ಈ ದೋಸೆ, ಇಡ್ಲಿಗಳೆಲ್ಲ ವೆರೈಟಿ ಇಡ್ಲಿಗಳು, ಪಿಜ್ಜಾ, ಬರ್ಗರ್, ಆಮೇಲೆ ಗೋಲ್ಗುಪ್ಪ, ಇವಾಗ ಕೆಮಿಕಲ್, ಗೋಬಿ, ಇವೆಲ್ಲ ತಿಂದರೆ ನಾವೆಲ್ಲ ಆರೋಗ್ಯವಾಗಿರ್ತೀವಿ ಅಲ್ವಾ? ಇಂಡೈರೆಕ್ಟಾಗಿ ಹಾರ್ಟ್ ಅಟ್ಯಾಕ್ ಈ ನಡುವೆ ನ್ಯೂಸ್ ನೋಡ್ತಾ ಇದ್ದೀವಿ. 20-30 ವರ್ಷ ವಯಸ್ಸವರೆಲ್ಲ ಹಾರ್ಟ್ ಅಟ್ಯಾಕ್ ಹೋಗ್ತವ್ರೆ. ಇದು ಒಂದು ಕಾರಣ ಇರುತ್ತೆ ಹಾರ್ಟ್ ಅಟ್ಯಾಕ್ ಆಗೋಕ್ಕೆ, ಬೇರೆ ಕಾರಣ ಇದ್ರಲ್ಲ. ಒಳ್ಳೆ ಊಟ ತಿನ್ನಬೇಕು ನಾವು. ಅವ್ರು ಇಂಡೈರೆಕ್ಟ್ ನನಗೆ ಹೇಳಿದ್ರು, ಆದಷ್ಟು ಬೇಗ ನಿಮ್ಮ ಶಕ್ತಿ ಇರ್ಬೇಕಾದ್ರೆ ದುಡ್ದು ಹಳ್ಳಿಗೆ ಹೋಗ್ಬಿಡಿ, ಅದೇ ನಿಮ್ಮನ್ನ ಬದುಕಿಸೋದು. ಇದು ನಿಮ್ಮನ್ನ ಹಾಳು ಮಾಡಿಬಿಡ್ತೀವಿ ವಾತಾವರಣ. ಈ ದುಡಿಮೆ ಬಿಟ್ಟರೆ ಏನಿಲ್ಲ ಬೆಂಗಳೂರಲ್ಲಿ. ಅಂದರೆ ನಾವು 1 ವಾರದಲ್ಲಿ ತಿಳ್ಕೊಂಬಿಟ್ರು ಬೆಂಗಳೂರು ಬಗ್ಗೆ. ಅವ್ರೇನು ಮತ್ತು ನಿಜ, ನಿಮಗೂ ಅಷ್ಟೇ, ನನಗೂ ಅಷ್ಟೇ. ಊರಲ್ಲಿ ಜಮೀನಿತ್ತು ಅಂದರೆ ಆದಷ್ಟು ಬೇಗ ಶಕ್ತಿ, ಇವಾಗೇನೋ ಶಕ್ತಿ ಐತೆ, ದುಡಿತೀವಿ. ಇನ್ನು 30-40 ವರ್ಷ ಆದಮೇಲೆ ಎಲ್ಲಿ ಏನಾಗಲ್ಲ. ಅಷ್ಟರಲ್ಲಿ ಫಾಸ್ಟಾಗಿ ದುಡಿದು ಸೆಟ್ಲ್ ಮಾಡಿಕೊಂಡು ಹಳ್ಳಿಗೆ ಹೋಗಿ ಸೇಫ್ ಆಗಿಬಿಡೋಣ. ಮುಂದೆ ಹಳ್ಳಿನೇ ಜೀವನ, ಸಿಟಿಯಲ್ಲ. ಥ್ಯಾಂಕ್ ಯು. ಒಳ್ಳೆಯದಾಗಲಿ, ಅವ್ರಿಗೂ ಒಳ್ಳೆಯದಾಗಲಿ, ಬಾಗಿಲು ಕಟ್ಟೋರಿಗೆ.